ಮುಸ್ಲಿಮ್ಸ್ ಬಾಂಧವರಿಗೆ ಸತತವಾಗಿ ನಾವು ಇಫ್ತಿಯಾರನ್ನು ಮಾಡ್ತಾ ಇದ್ದೀವಿ. ಈ ಸ್ವಲ್ಪ ವರ್ಷದಿಂದ ಒಂದು 7-8 ವರ್ಷದಿಂದ ಸೇರಿಯನ್ನು ಮಾಡ್ತಿದ್ದೀವಿ. ನಾನು ಕೂಡ ಎಲ್ಲ ಚರ್ಚೆ ಮಾಡುವಾಗ ಎಲ್ಲ ಕಡೆ ಕೌಲ್ ಬಜಾರಲ್ಲಿ 100 ಕಡೆ ಕೂಡ ಮಾಡ್ತಿರ್ತಾರೆ ಸೇರಿ. ಇದ್ರೂ ಕೂಡ ಗೋವಿಂದು ನಮ್ಮವನು ಅಂಥೇಳಿ ನನಗೆ ಬಂದು ಆಶೀರ್ವಾದ ಮಾಡ್ತಾರೆ. ಅವ್ರ ಋಣ ಯಾವಾಗ ತೀರಿಸ್ತೀವಿ ಹಂಗೆ ನಾವು ಅವ್ರ ಜೊತೆಗೆ ಕೂಡ ಇರ್ತೀವಿ, ಅಣ್ಣ ತಮ್ಮಂದ್ರ ಥರನೇ ಇರ್ತೀವಿ. ಎಲ್ಲರೂ ಕಲಿತು ಮಲ್ತು ಇರಬೇಕಂತೇಳಿ ಇದು ಒಂದು ಸಂದೇಶ ಕೊಡ್ತೀನಿ. ಇವತ್ತು ನನ್ನ ಮೆಚ್ಚಿನ ನಾಯಕರಾದಂಥ ಶ್ರೀರಾಮುಲು ಸರ್ ಅವರು ಆದೇಶ ಮೇರೆಗೆ ನಾನು ಸತತವಾಗಿ ಹಲವು ವರ್ಷದಿಂದ 2007ರಿಂದ ಕಂಟಿನ್ಯೂ ಆಗಿ ಮಾಡ್ತಿದ್ದೀನಿ. ನಮ್ಮ MGR ತಂಡ ಬೆಳಿಗ್ಗೆ ಮೆಸೇಜ್ ಹಾಕಿದ ತಕ್ಷಣ 2 ಗಂಟೆಗೆ ಬಂದು ನಾವೇ ಟೇಬಲ್ಗಳು ಹಾಕಿ ನಾವೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ನಾವು ಇವತ್ತು ಎದಕ್ಕೆ ಬರ್ತಾರಂದರೆ MGR ಟೀಮು ಸೇವೆ ಎಲ್ಲಿದೆಯೋ ಎಲ್ಲರೂ ಸೇವೆ ಮಾಡೋಕ್ಕೆ ಬಂದಿದ್ದಾರೆ. ಸೌಹಾರ್ದತೆ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಗೋವಿಂದರಾಜಣ್ಣ ಮತ್ತು ಅವ್ರ ತಂಡ. 4-5 ಕಿಲೋಮೀಟ್ರ್ಲಿಂದ ಈ ಬೆಳಿಗ್ಗೆ 4 ಗಂಟೆಗೆ ಬಂದು ಈ ಊಟದ ಋಣ ನಮಗೆ ಇವತ್ತು ಅವಕಾಶ ಮಾಡಿ ಕೊಟ್ಟಿದ್ದ ಈ ನಮ್ಮ ಗೋವಿಂದರಾಜಣ್ಣ ಆಗಿರ್ಬೋದು, ಅವ್ರ ತಂಡ ಆಗಿರ್ಬೋದು, ಇದಕ್ಕೆ ನಾವು ಋಣವಾಗಿರ್ತೀವಿ ಅಂಥೇಳಿ ಒಂದು ವಿಚಾರಣೆ. ಗೋವಿಂದರಾಜುಲು ಅವರು ಅವ್ರ ಮನೆಯಲ್ಲಿ ಇವತ್ತು ಮುಸ್ಲಿಂ ಸೆಹರಿ ಏರ್ಪಾಟ್ ಮಾಡಿ ಭಾಳ ಈ ಸಮಾಜದಲ್ಲಿ ಚರಿತ್ರದಲ್ಲಿರ್ತಕ್ಕಂಥ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಮಾತನ್ನು ತಿಳಿಸಿದ್ದಾರೆ. ಅದು ಇತಿಹಾಸ ಇದೆ ಪ್ರಪಂಚ ಇರೋವರೆಗೆ. ಒಂದು ಖಜೂರ್ ಬರ್ತದೆ, ಅದು ತಿನ್ನಿಸಿದ್ರೆ ಕೂಡ ಪ್ರಪಂಚ ಇರೋವರೆಗೂ ಅವ್ರಿಗೆ ಪುಣ್ಯ ಸಿಗುತ್ತೆ. ಸಾವಿರಾರು ಜನ ಇವತ್ತು ಸೆಹರಿ ಊಟ ಮಾಡ್ತಿದ್ದಾರೆ ಮುಸ್ಲಿಂ ಬಾಂಧವರು ಅಂತ ಹೇಳಿದರೆ ಅದು ನಮ್ಮ ಬಳ್ಳಾರಿದ ಇತಿಹಾಸ. अल्हम्दुलिल्लाह यहाँ पर आके बहुत ही खुशी हुई. एक हिंदुस्तान की एक गंगा जमुना तहज़ीब भी हमें मालूम हुई कि एक तारीख़ है कि हिंदुस्तान में कि जब किसी और मज़हब के लोग ईद मनाते हैं तो मुसलमान वहाँ शरीक होते हैं और वो लोग दावत करते हैं. तो आज मुसलमानों के रमज़ान में एक बाबरकत महीना है. हम तमाम मुसलमानों को सहरी की दावत में वो गोविंदराजु इतना बेहतरीन इंतज़ाम किए. बहुत ही खुशी की बात है. अल्लाह ताला से दुआ है कि अल्लाह ताला हमारे बल्लारी में अमन अता फरमाए, गंगा जमुना तहज़ीब को बरकरार रखे और अल्लाह पाक गोविंदराजुलू की और खूब तरक्की अता फरमाए. खाने में बड़ी लज्जत, बड़ा मज़ा है. ऐसा लग रहा है कि बड़ी मोहब्बतों के साथ इन्होंने खाना बनाया है. खाने के हर निवाले में इनका खुलूस, इनका प्यार नज़र आ रहा था. बड़ी ही मुबारकबादी देता हूँ मैं हमारे गोविंद भाई को. गोविंद भाई की अक़ीदत और उनके मोहब्बत को देखकर बड़ी ही मसरत हुई, बड़ी ही शादमानी हुई कि जितनी खुलूस के साथ, जितनी मोहब्बत के साथ माशाल्लाह रोज़ेदारों को खिला रहे थे, इंतज़ाम कर रहे थे. ख़ुद बढ़कर लोगों को डालना, रोज़ेदारों को पानी पिलाना हो, चाय पिलाना हो, ये तमाम मामलात ये इनकी बहुत बड़ी एक आला सिफत ज़ाहिर होती है जो हर दुनिया के मज़हब पसंद करती है. बल्लारी में गोविंदराजुलू को तो पूरे जने चाहने वाले, इसमें क्या भी दूसरी बात नहीं. पूरे कोसे भी रहते, ईदा रहते, क्या भी रहते, सब जने को मिलने को बुलाने को जाकर आज इंशाल्लाह पूरा अभी ऐसा बढ़ेंगे. आज पूरे रोज़ाना की दुआ रहती है गोविंद को. हर हमेशा हमें सब जने दुआ कर को गोविंद ऐसा बढ़ेंगे. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.